ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಶಾಸ್ತ್ರದಲ್ಲಿ ರಾತ್ರಿಯ ಸಮಯವನ್ನು ಅತ್ಯಂತ ಅಧಿಕ ಮಹತ್ವಪೂರ್ಣವಾದ ಸಮಯ ಅಂತ ತಿಳಿಸಿದ್ದಾರೆ. ಮತ್ತು ರಾತ್ರಿಯ ಸಮಯದಲ್ಲಿಯೇ ಎಲ್ಲಕ್ಕಿಂತ ಅಧಿಕವಾಗಿ ತಾಂತ್ರಿಕ ಕ್ರಿಯೆಗಳು, ಸಾಧನೆಗಳನ್ನಾಗಲಿ ಇತ್ಯಾದಿ ಎಲ್ಲ ರೀತಿಯ ಕ್ರಿಯೆಗಳನ್ನು ಸಹ ಮಾಡ್ತಾರೆ. ಯಾಕಂದರೆ ರಾತ್ರಿಯ ಸಮಯದಲ್ಲಿ ಈ ಕ್ರಿಯೆಗಳನ್ನು ಮಾಡೋದ್ರಿಂದ ಇವುಗಳ ಪ್ರಭಾವ ದ್ವಿಗುಣವಾಗಿ ವೇಗವಾಗಿ ಇರುತ್ತದೆ. ಇದೇ ಒಂದು ಕಾರಣದಿಂದಾಗಿ ರಾತ್ರಿಯ ಸಮಯದಲ್ಲಿಯೇ ತುಂಬ ಜನರು ತಂತ್ರ ಸಾಧನೆ, ಮಂತ್ರ ಸಾಧನೆಗಳನ್ನು ಇತ್ಯಾದಿಗಳನ್ನು ಮಾಡ್ತಾರೆ. ಇದರಿಂದ ಅವುಗಳ ಪ್ರಭಾವ ದ್ವಿಗುಣವಾದ ವೇಗದಲ್ಲಿ ಕಾರ್ಯವನ್ನು ಮಾಡುತ್ತವೆ. ಬದಲಿಗೆ ಕೆಲವು ಕಾರ್ಯಗಳು ಯಾವ ರೀತಿಯಾಗಿ ಇರುತ್ತವೆ ಅಂದರೆ, ಇವುಗಳನ್ನು ಮಾಡುವುದರಿಂದ ತುಂಬ ವೇಗವಾಗಿ ನಿಮ್ಮಲ್ಲಿರುವಂಥ ದುರ್ಭಾಗ್ಯವು ನಾಶ ಆಗುತ್ತದೆ. ಒಂದು ವೇಳೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳೇನಾದರೂ ಎದುರಾಗಿದ್ದರೆ ಅಂಥ ಸಮಸ್ಯೆಗಳು ಇದ್ದರೂ ದೂರ ಆಗುತ್ತವೆ. ಮನುಷ್ಯನಿಗೆ ಸೌಭಾಗ್ಯದ ಪ್ರಾಪ್ತಿಯೂ ಆಗುತ್ತದೆ. 4 ದಿಕ್ಕುಗಳಿಂದ ಖಂಡಿತವಾಗಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುವಂಥ ವಿಷಯ ಯಾವ ರೀತಿ ಇದೆ ಅಂದರೆ, ರಾತ್ರಿಯ ಸಮಯದಲ್ಲಿ ನೀವು ಯಾವ ರೀತಿಯಾದ ಹೇಗೆಲ್ಲ ಪ್ರಯೋಗಗಳನ್ನು ಮಾಡಬಹುದು ಅಂತ ತಿಳಿಸ್ತೀವಿ. ಇದರಿಂದ ನಿಮ್ಮ ದುರ್ಭಾಗ್ಯವು ಸಹ ದ್ವಿಗುಣವಾದ ವೇಗದಲ್ಲಿ ನಾಶ ಆಗುತ್ತದೆ. ಇಲ್ಲಿ ಸೌಭಾಗ್ಯದ ಪ್ರಾಪ್ತಿಯು ಯಾವ ರೀತಿಯಾಗಿ ಆಗುತ್ತದೆ ಅಂತ ನೀವು ತಿಳಿಯಬಹುದು. ನಿಮ್ಮ ಹಣಕಾಸಿನ ಎಲ್ಲ ಸಮಸ್ಯೆಗಳು ಇಲ್ಲಿ ನಾಶ ಆಗುತ್ತವೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಿಮಗೆ ಹೆಚ್ಚಾಗಿ ಶತ್ರುಗಳು ಕಾಟ ಕೊಡ್ತಾ ಇದ್ದರೆ ಅಂಥ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಾಶ ಆಗುತ್ತವೆ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ಬೇಗನೆ ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಕೃಪೆ ನಿಮ್ಮ ಕುಟುಂಬದವರ ಮೇಲೆ ಇರಲಿ. ಯಾಕಂದರೆ ಯಾರ ಮೇಲೆ ಶಿವನ ಕೃಪೆ ಇರುತ್ತದೆಯೋ ಅಂಥವರ ಎಲ್ಲ ಗ್ರಹ ನಕ್ಷತ್ರಗಳು ರಕ್ಷಕರ ಹಾಗೆ ಕಾರ್ಯವನ್ನು ಮಾಡುತ್ತವೆ. ಯಾಕಂದರೆ ಎಲ್ಲ ಗ್ರಹ ನಕ್ಷತ್ರಗಳು ಸ್ವತಃ ಶಿವನ ಭಕ್ತರಾಗಿದ್ದಾರೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಯಾವ ಸಮಯದಲ್ಲಿ ನೀವು ಮಲಗಿಕೊಂಡಿರ್ತೀರೋ ಅದೇ ಸಮಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವ ಹಾಗೂ ನಕಾರಾತ್ಮಕ ಶಕ್ತಿಗಳ ಪ್ರಭಾವವು ನಿಮ್ಮ ಮನಸ್ಸಿನ ಮೇಲಾಗಲಿ ಹಾಗೂ ಶರೀರದ ಮೇಲಾಗಲಿ ತಮ್ಮ ಎಲ್ಲಕ್ಕಿಂತ ಹೆಚ್ಚಿನ ಪ್ರಭಾವವನ್ನು ಹಾಕುತ್ತವೆ. ಒಂದು ವೇಳೆ ನೀವು ಸರಿಯಾಗಿ ಗಮನವಿಟ್ಟು ನೋಡೋದಾದರೆ ತುಂಬ ಸಲ ಇಲ್ಲಿ ಏನಾಗುತ್ತದೆ ಅಂದರೆ, ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ತುಂಬ ಖುಷಿಯಾಗಿರ್ತೀರ. ಆದರೆ ಯಾವಾಗ ನೀವು ಮುಂಜಾನೆ ಎಚ್ಚರಗೊಳ್ತೀರ ಆಗ ಸಂಪೂರ್ಣವಾಗಿ ನೆಗೆಟಿವ್ ಆಗಿರ್ತೀರ. ಇಲ್ಲಿ ಮುಂಜಾನೆಯ ಸಮಯದಿಂದಲೇ ಎಲ್ಲವೂ ಹಾಳಾಗಲು ಶುರುವಾಗಿರುತ್ತೆ. ಈ ರೀತಿ ಯಾಕೆ ಆಗುತ್ತದೆ ಅಂದರೆ, ಯಾವಾಗ ರಾತ್ರಿ ನೀವು ನಿದ್ರೆ ಮಾಡಲು ಹೋಗಿರ್ತೀರ ಆಗ ಅದೃಶ್ಯ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿಗಳು ಅಥವಾ ಇಲ್ಲಿ ಸಕಾರಾತ್ಮಕ ಶಕ್ತಿಗಳಿರಬಹುದು, ಅಂದರೆ ಪಾಸಿಟಿವ್ ಎನರ್ಜಿಗಳು ಇರಬಹುದು, ನಿಮ್ಮ ಮೇಲೆ ತಮ್ಮ ಪ್ರಭಾವವನ್ನು ಹಾಕಿರುತ್ತವೆ. ಆ ಸಮಯದಲ್ಲಿ ವ್ಯಕ್ತಿಯು ನಿದ್ರೆ ಮಾಡ್ತಾ ಇರ್ತಾರೆ. ಆಗ ನಿಮ್ಮ ಮೇಲೆ ಯಾವ ರೀತಿಯ ಕಂಟ್ರೋಲ್ಗಳು ಇರೋದಿಲ್ಲ. ಇವುಗಳಿಗಿರುವಂಥ ಮುಖ್ಯವಾದ ಕಾರಣವೇನಿದೆ ಅಂದರೆ, ತುಂಬ ಜನರು ತಮ್ಮ ಕನಸುಗಳಲ್ಲಿ ಹಲವಾರು ವಿಷಯಗಳನ್ನು ನೋಡುತ್ತಾರೆ. ಈ ರೀತಿ ಅವರಿಗೆ ಯಾಕೆ ಕಾಣಿಸುತ್ತವೆ ಅಂದರೆ, ಅವರ ಹತ್ತಿರದಲ್ಲಿ ಅದೃಶ್ಯ ಶಕ್ತಿಗಳು ಇರುತ್ತವೆ. ಇವುಗಳ ಮಾಧ್ಯಮದ ಮೂಲಕವೇ ತಮ್ಮ ಕನಸುಗಳಲ್ಲಿ ಆ ರೀತಿಯ ದೃಶ್ಯಗಳನ್ನು ನೋಡ್ತಾರೆ. ಹಲವಾರು ಬಾರಿ ಇಲ್ಲಿ ಏನಾಗುತ್ತದೆ ಅಂದರೆ, ಕನಸುಗಳಲ್ಲಿ ಪೂರ್ವಜರು ಕಾಣುತ್ತಾರೆ, ಯಾವುದಾದ್ರೂ ವಿಷಯಗಳನ್ನು ತಿಳಿಸ್ತಾರೆ. ಬದಲಿಗೆ ಕುಟುಂಬದಲ್ಲಿ ಕೆಲವು ಜನ ಹೇಗಿರ್ತಾರಂದರೆ, ಅವರ ಪೂರ್ವಜರು ಕನಸುಗಳಲ್ಲಿ ಮಾತಾಡ್ತಾರೆ, ಮುನ್ನಡೆಯುವಂಥ ಘಟನೆಗಳ ಬಗ್ಗೆ ಸೂಚನೆ ಕೊಡ್ತಾರೆ. ಇದರಿಂದ ಪೂರ್ಣ ರೂಪದಲ್ಲಿ ಇವರು ಎಚ್ಚರಗೊಳ್ತಾರೆ. ಶಾಸ್ತ್ರಗಳಂತೂ ರಾತ್ರಿಯ ಸಮಯಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ವಿಷಯ ತುಂಬ ಇಂಪಾರ್ಟೆಂಟ್ ಇದೆ. ಯಾವಾಗ ರಾತ್ರಿ ನೀವು ಮಲಗಿಕೊಂಡಿರ್ತೀರೋ ಇಲ್ಲಿ ನಿಮ್ಮಿಂದ ನಕಾರಾತ್ಮಕ ಕೆಟ್ಟ ಶಕ್ತಿಗಳು ದೂರ ಇರಬೇಕು ಹಾಗೂ ಸಕಾರಾತ್ಮಕ ಒಳ್ಳೆಯ ಶಕ್ತಿಯ ಪ್ರಭಾವ ಯಾವತ್ತಿಗೂ ನಿಮ್ಮೊಡನೆ ಇರಬೇಕಂತ ನೀವು ಇಷ್ಟಪಡ್ತಾ ಇದ್ದರೆ, ಯಾಕಂದರೆ ಯಾವಾಗ ಒಳ್ಳೆಯ ಶಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತದೆಯೋ ಆಗ ವ್ಯಕ್ತಿಯಲ್ಲಿ ಯಾವ ರೀತಿಯ ದುಃಖಗಳಿರುತ್ತವೆ ಅಂತ ಆ ಸಕಾರಾತ್ಮಕ ಶಕ್ತಿಗಳು ನೋಡುತ್ತವೆ. ಇಲ್ಲಿ ಅವು ನಿಮ್ಮ ಎಲ್ಲ ದುಃಖಗಳನ್ನು ನಾಶ ಮಾಡಿಬಿಡುತ್ತವೆ. ಒಳ್ಳೆಯ ಪ್ರಭಾವಗಳನ್ನು ನಿಮ್ಮ ಮನಸ್ಸಿನ ಮೇಲೆ, ಶರೀರದ ಮೇಲೆ ಬಿಟ್ಟು ಹೋಗುತ್ತವೆ. ಹಾಗಾಗಿ ರಾತ್ರಿ ಮಲಗುವಂಥ ಸಮಯದಲ್ಲಿ ಒಳ್ಳೆಯ ಸಕಾರಾತ್ಮಕ ಶಕ್ತಿಗಳನ್ನು ನೀವು ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ಳಬೇಕು. ಇನ್ನೊಂದೆಡೆ ನಕಾರಾತ್ಮಕ ಶಕ್ತಿಗಳು ಅಂದರೆ ಕೆಟ್ಟ ಶಕ್ತಿಗಳು ನಿಮ್ಮಲ್ಲಿ ಯಾವ ರೀತಿಯ ಸಂತೋಷಗಳು ಇರುತ್ತವೆ ಅಂತ ನೋಡುತ್ತವೆ. ಅವುಗಳನ್ನು ಅವು ಆಹಾರದ ರೀತಿಯಲ್ಲಿ ಪೂರ್ಣ ರೂಪದಲ್ಲಿ ತಿಂದು ಹಾಕುತ್ತವೆ. ನಂತರ ನಿಮ್ಮಲ್ಲಿ ದುಃಖವು ಉತ್ಪತ್ತಿಯಾಗುವಂತೆ ಮಾಡುತ್ತವೆ. ಯಾಕಂದರೆ ಯಾವ ವ್ಯಕ್ತಿ ಎಷ್ಟು ದುಃಖದಲ್ಲಿರ್ತಾರೋ ಅವುಗಳಿಗೆ ಅಷ್ಟು ಖುಷಿಯಾಗುತ್ತದೆ. ಅಂದರೆ ನಕಾರಾತ್ಮಕ ಶಕ್ತಿಗಳಿಗೆ ಅಷ್ಟು ಆಹಾರ ಸಿಗುತ್ತದೆ. ಹಾಗಾಗಿ ನಕಾರಾತ್ಮಕ ಶಕ್ತಿಗಳ ಆಹಾರವು ದುಃಖ ಆಗಿದೆ.
ಹಾಗಾಗಿ ಒಂದು ಮಾತನ್ನು ನೆನಪಿಡಿ, ಯಾವಾಗ ನೀವು ರಾತ್ರಿ ಮಲಗಲು ಹೋಗಿರ್ತೀರ ಆಗ ನಿಮ್ಮ ತಲೆದಿಂಬಿನ ಕೆಳಗಡೆ ಒಂದು ನಿಂಬೆಕಾಯಿಯನ್ನು ಇಟ್ಟು ಮಲಗಿಕೊಳ್ಳಿ. ನಿಂಬೆಹಣ್ಣನ್ನು ಹಲವಾರು ಮಹಾ ಸಾಧನೆಗಳಲ್ಲಿ, ಕಾಳಿದೇವಿಯ ಪೂಜೆಯಲ್ಲಾಗಲಿ ಹಲವಾರು ಪೂಜೆ ಕ್ರಿಯೆಗಳಲ್ಲೂ ಸಹ ಬಳಸುತ್ತಾರೆ. ಯಾಕಂದರೆ ಇದರಲ್ಲಿ ಒಂದು ಯಾವ ರೀತಿಯಾದ ಅದ್ಭುತ ಶಕ್ತಿ ಇರುತ್ತದೆ ಅಂದರೆ ಇದು ತಕ್ಷಣವೇ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ನಾಶ ಮಾಡುತ್ತದೆ. ನಿಂಬೆಕಾಯಿಯ ಪ್ರಭಾವದಿಂದ ನಿಮ್ಮತ್ತ ಸಕಾರಾತ್ಮಕ ಶಕ್ತಿಗಳು ಆಕರ್ಷಣೆಯಾಗುತ್ತಾ ಹೋಗುತ್ತವೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ದುರ್ಭಾಗ್ಯವು ಆವರಿಸಿಕೊಂಡಿದ್ದರೆ ಹಣಕಾಸಿನ ಸಮಸ್ಯೆ ಯಾವತ್ತಿಗೂ ಮೊದಲಿಗೆ ಇರುತ್ತದೆ. ನಿಮ್ಮ ಮನೆಯಲ್ಲಿ ಚಿಂತೆ ದುಃಖಗಳು ಸಹ ಇರುತ್ತವೆ. ಹಾಗಾಗಿ ಇಲ್ಲಿ ಕೇವಲ 21 ದಿನ ನಿಮ್ಮ ತಲೆದಿಂಬಿನ ಕೆಳಗಡೆ ನಿಂಬೆಕಾಯಿಯನ್ನು ಇಟ್ಕೊಂಡು ಮಲಗಿಕೊಳ್ಳಿ. ಇದು 21 ದಿನಗಳ ಪ್ರಯೋಗವಾಗಿದ್ದು 21 ದಿನ ರಾತ್ರಿ ಮಲಗುವ ಮುನ್ನ ತಲೆದಿಂಬಿನ ಕೆಳಗಡೆ ಒಂದು ನಿಂಬೆಕಾಯಿಯನ್ನು ಇಟ್ಟು ಮಲಗಿಕೊಳ್ಳಬೇಕು. ಮಲಗುವ ಮುನ್ನ ಒಂದು ಮಾತನ್ನು ನೆನಪಿಡಿ, ಈ ನಿಂಬೆಹಣ್ಣನ್ನು ಮೊದಲಿಗೆ ನಿಮ್ಮ ಅಂಗೈಯಲ್ಲಿ, ಅಂಗಾಲಲ್ಲಿ, ಮುಖದ ಮೇಲೆ ಮತ್ತು ಮೈಗೆಲ್ಲ ಸ್ಪರ್ಶ ಮಾಡಿರಿ. ಆನಂತರ ತಲೆದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಿರಿ. ಮುಂಜಾನೆ ಎದ್ದ ತಕ್ಷಣ ಈ ನಿಂಬೆಕಾಯಿಯನ್ನು ಒಂದು ಯಾವ ರೀತಿಯಾದ ಸ್ಥಾನದಲ್ಲಿ ಎಸೆಯಬೇಕಂದ್ರೆ ಅದನ್ನು ಯಾರೂ ತುಳಿದಾಡಿರಬಾರದು. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ಇದನ್ನು ತುಳಿದರೆ ಅದರಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಅವರನ್ನು ಆಕರ್ಷಿಸಬಹುದು. ಹಾಗಾಗಿ ಈ ತಪ್ಪನ್ನು ನೀವು ಮಾಡದಿರಿ. ಇಲ್ಲಿ ತುಂಬ ಎಚ್ಚರಿಕೆಯಿಂದ ಕಾರ್ಯವನ್ನು ಮಾಡಿರಿ. ಈ ನಿಂಬೆಕಾಯಿಯನ್ನು ಜನರು ಇಲ್ಲದಂಥ ಪ್ರದೇಶದಲ್ಲಿ ಎಸೆಯಬೇಕು. ಇಲ್ಲಿ ಕೇವಲ 21 ದಿನ ಪ್ರತಿದಿನ ಈ ರೀತಿ ಮಾಡ್ತಾ ನೀವು ಹೋಗಬೇಕು. ಪ್ರತಿದಿನ ಆ ನಿಂಬೆಹಣ್ಣನ್ನು ಬದಲಾಯಿಸ್ತಾ ಹೋಗಬೇಕು. ಒಂದು ವೇಳೆ ನಿರಂತರವಾಗಿ 21 ದಿನಗಳ ಕಾಲ ಈ ಪ್ರಯೋಗವನ್ನು ನೀವು ಖಂಡಿತವಾಗಿ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ತುಂಬ ಅದ್ಭುತವಾದ ಬದಲಾವಣೆಗಳನ್ನು ನೋಡ್ತೀರ. ಯಾಕಂದರೆ ಇಲ್ಲಿಯ ತನಕ ನಿಮ್ಮ ಮೇಲೆ ಅದೆಷ್ಟೆಲ್ಲ ನಕಾರಾತ್ಮಕ ಶಕ್ತಿಗಳು ಆವರಿಸಿಕೊಂಡಿರುತ್ತವೆಯೋ ಆ ಎಲ್ಲ ಕೆಟ್ಟ ಶಕ್ತಿಗಳನ್ನು ಆ ನಿಂಬೆಹಣ್ಣು ತನ್ನೊಳಗೆ ಎಳೆದುಕೊಂಡು ನಾಶ ಮಾಡುತ್ತದೆ. ನಂತರ ಸಕಾರಾತ್ಮಕ ಶಕ್ತಿಯನ್ನು ಅದು ಬಿಡುಗಡೆ ಮಾಡುತ್ತದೆ. ಜೀವನದಲ್ಲಿ ನಡೆಯುತ್ತಿರುವಂಥ ಕಷ್ಟಗಳು ಸರಿ ಹೋಗುತ್ತವೆ. ಯಾವಾಗ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆಯೋ ಖಂಡಿತವಾಗಿ ಎಲ್ಲೆಡೆಯಿಂದ ಧನಲಾಭ ಆಗುತ್ತದೆ. ಇದರಿಂದ ವ್ಯಕ್ತಿಯಲ್ಲಿನ ಸಂತೋಷವೂ ಹೆಚ್ಚಾಗುತ್ತದೆ. ಹಾಗಾಗಿ ಖಂಡಿತವಾಗಿ ಜೀವನದಲ್ಲಿ ಈ ಪ್ರಯೋಗ ಮಾಡಿ ಲಾಭವನ್ನು ಗಳಿಸಿರಿ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.